ವೆಲ್ಕಮ್ ಬ್ಯಾಕ್. ಫೈನಲಿ ಆಫಿಷಿಯಲಿ ಉಮೇಶ್ ಜಾಧವ್ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಬಹಳ ದಿನಗಳ ಪ್ರಶ್ನೆ ಆಗಿತ್ತು, ಉಮೇಶ್ ಜಾಧವ್ ಬಿಜೆಪಿಗೆ ಸೇರ್ತಾರಾ ಅಂತ. ಈಗ ಬಿಜೆಪಿ ಸೇರಿದ್ದು ನನಗೆ ತುಂಬಾ ಖುಷಿಯಾಗಿದೆ. ವೇದಿಕೆಯಲ್ಲೇ ಮಾತನಾಡಿದ್ರು, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ಅವರು ಪ್ರಧಾನಿ ಆಗ್ತಾರೆ, ವಿಶ್ವ ಮಟ್ಟದಲ್ಲಿ ಅವರು ಹೆಸರನ್ನು ಗಳಿಸಿದ್ದಾರೆ ಅಂತ ಪಕ್ಷದಲ್ಲಿ ಕೆಲಸ ಮಾಡೋಕೆ ನನಗೆ ಬಹಳ ಸಂತೋಷ ಆಗ್ತಿದೆ. ಇದಕ್ಕೆ ಸೇರ್ಪಡೆ ಆಗಿದ್ದು, ಬಿಜೆಪಿಗೆ ಸೇರ್ಪಡೆ ಆಗಿದ್ದು ನನಗೆ ಬಹಳ ಒಂದು ಖುಷಿಯನ್ನ ಕೊಟ್ಟಿದೆ ಅಂತ ಕಲಬುರಗಿಯ ಜನತೆಯ ಮುಂದೆ ವೇದಿಕೆಯಲ್ಲಿ ಉಮೇಶ್ ಜಾಧವ್ ಹೇಳಿದರು. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶ್ವದಾದ್ಯಂತ ಹೆಸರು ಮಾಡಿದಂಥವರು, ಅವರಿರುವಂತಹ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಸೇರ್ಪಡೆ ಆಗ್ತಿರೋದು ನನಗೆ ಬಹಳ ಖುಷಿ ಕೊಟ್ಟಿದೆ. ಬಿಜೆಪಿಯ ಸೇರ್ಪಡೆ ಮತ್ತು ಸೇರ್ಪಡೆ ಮಾಡಿದಂಥ ರೀತಿ, ಸ್ವಾಗತದ ಕೊಟ್ಟಂಥ ರೀತಿ ಎಲ್ಲವೂ ಕೂಡ ನನಗೆ ಬಹಳ ಸಂತೋಷ ಕೊಟ್ಟಿದೆ. ನಿಮ್ಮ ಭರವಸೆ ಮೇಲೆ ನಾನು ಪಕ್ಷಕ್ಕೆ ಬಂದಿದ್ದೇನೆ. ಒಂದು ಹಿಸ್ಟಾರಿಕ್ ಆದಂಥ ಗೆಲುವನ್ನ, ಐತಿಹಾಸಿಕ ಗೆಲುವನ್ನ ಕೊಡಿಸಿಕೊಡಿ ಅಂತ ಕೂಡ ಜನರಲ್ಲಿ ಮನವಿ ಮಾಡಿದ್ರು. ಜೊತೆಗೆ ಬಿಜೆಪಿ ನಾಯಕರು ವೇದಿಕೆಯಲ್ಲಿ ಏನಿದ್ರು ಅವ್ರನ್ನ ಕೂಡ ಉದ್ದೇಶಿಸಿ ಮಾತನಾಡಿದ್ರು. ಈಗ ನೀವು ಆ ಒಂದು ಮೊಮೆಂಟ್ ಅನ್ನ ನೋಡ್ತಾ ಇದ್ದೀರಿ. ಉಮೇಶ್ ಜಾಧವ್ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗ್ತಿರುವಂತಹ ದೃಶ್ಯಗಳನ್ನ ನೀವಲ್ಲಿ ನೋಡ್ತಾ ಇರೋದು. ಜಗದೀಶ್ ಶೆಟ್ಟರ್ ಅಲ್ಲಿ ಹೂವಿನ ಹಾರವನ್ನು ಹಾಕಿದ್ರು. ಜೊತೆಗೆ BSY ಅವರು ಮತ್ತು ಆರ್ ಅಶೋಕ್ ಕಮಲದ ಒಂದು ಬಿಜೆಪಿಯ ಧ್ವಜವನ್ನ ನೀಡುವ ಮೂಲಕ ಅಧಿಕೃತವಾಗಿ ಫೈನಲಿ ಉಮೇಶ್ ಜಾಧವ್ ಈಗ ಬಿಜೆಪಿಯ ಒಬ್ಬ ಲೀಡರ್. ಈಗ ಅಲ್ಲಿ ಒಟ್ಟಿಗೆ ಈಗ ಒಂದು ಬಹಳ ದಿನಗಳ ಪ್ರಶ್ನೆ ಏನಿತ್ತು, ನನಗೂ ಒಂದು ಅವಕಾಶ ಕೊಡಿ ಅಂತ ಉಮೇಶ್ ಜಾಧವ್ ಅಲ್ಲಿನ ಜನರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಒಬ್ಬ ಸದಸ್ಯನಾಗಿರೋದು ಅಥವಾ ಅದಕ್ಕೆ ನಾನೀಗ ಸೇರ್ಪಡೆ ಆಗಿರೋದು ಬಹಳ ಖುಷಿ ಕೊಟ್ಟಿದೆ. ನಮ್ಮ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು, ನನಗೊಂದು ಅವಕಾಶ ಕೊಡಿ. ಒಂದು ಐತಿಹಾಸಿಕ ಹಿಸ್ಟಾರಿಕ್ ಆದಂಥ ರಿಸಲ್ಟ್ ಕಲಬುರಗಿಯಲ್ಲಿ ಬರಬೇಕು. ತಲತಲಾಂತರದಿಂದ ಏನಾಗ್ತಿದೆ, ಅಲ್ಲಿ ಯಾರು ಗೆದ್ದುಕೊಂಡು ಬರ್ತಿದ್ದಾರೆ ಅದಕ್ಕೊಂದು ಅಂತ್ಯ ಆಗಬೇಕು. ಇಲ್ಲಿಂದ ಒಂದು ಹೊಸ ಶಕೆ ಆರಂಭ ಆಗಬೇಕು ಅಂತ ಅಲ್ಲಿ ಹೇಳಿದ್ರು. ಇನ್ನು ಮೋದಿ ಅವರ ಬಗ್ಗೆ ಕೂಡ ಮುಕ್ತ ಕಂಠದಿಂದ ಅಲ್ಲಿ ಹೊಗಳಿದ್ರು ಉಮೇಶ್ ಜಾಧವ್. ಮೋದಿ ಅವರ ಒಂದು ಬಹಳ ವಿಶ್ವದಲ್ಲೇ ಹೆಸರು ಪಡೆದಂಥವ್ರು ಆ ಪಕ್ಷಕ್ಕೆ ಸೇರಿರೋದು ಖುಷಿ ಕೊಟ್ಟಿದೆ ಅಂತ. ನಿಮ್ಮ ಭರವಸೆ ಮೇಲೆ ಬಂದೆವು, ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಬೇಕು. ಮತ್ತೊಮ್ಮೆ ನಮ್ಮ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ನಾನು ವಿನಂತಿ ಮಾಡ್ತೇನೆ. ನನಗೆ ಇವತ್ತು ಕರೆಸಿ ಪಾರ್ಟಿ ಒಂದು ಶಾಲ್ ಹಾಕಿ ಕರೆಸಿ ನನ್ನನ್ನು ನನ್ನ ಬಿಜೆಪಿಗೆ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ನನಗೆ ಕರೆದುಕೊಂಡು ಬಂದು ಆಶೀರ್ವಾದ ಮಾಡಿದ ಎಲ್ಲ ನಾಯಕರಿಗೆ, ನಮ್ಮ ವೇದಿಕೆಯಲ್ಲಿ ಇದ್ದ ನಾಯಕರಿಗೆ ನಾನು ವಿನಂತಿ ಮಾಡ್ತೇನೆ. ನಿಮ್ಮ ಭರವಸೆ ಮೇಲೆ ಬಂದೆವು ಸರ್, ನಮಗೆ ಏನಾದರೂ ಮಾಡಿ ಐತಿಹಾಸಿಕ ಒಂದು ನಮಗೆ ಈ ಐತಿಹಾಸಿಕ ರಿಸಲ್ಟ್ ಬರಬೇಕು, ಹಿಸ್ಟಾರಿಕಲ್ ರಿಸಲ್ಟ್ ಬರಬೇಕು ಅಂತ ಹೇಳಿ ವಿನಂತಿ ಮಾಡಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.